ಫ್ರೆಂಡ್ಸ್, ನಾವಿವತ್ತು ಬ್ರ್ಯಾಂಡ್ ನ್ಯೂ ಪೋಕೋ X3 ಪ್ರೋ ಸ್ಮಾರ್ಟ್ ಫೋನ್ ಅನ್ಬಾಕ್ಸ್ ಮಾಡ್ತಿದ್ವಿ. ನೀವಲ್ಲಿ ತುಂಬಾ ಜನ ಈ ಫೋನ್ ನ ಅನ್ಬಾಕ್ಸ್ ಮಾಡಿ ನಿಮ್ಮ ಅನಿಸಿಕೆಗಳನ್ನ ತಿಳಿಸಿ. ಸ್ನ್ಯಾಪ್ಡ್ರಾಗನ್ 860 ಇದೆ, 5160 mAh ಬ್ಯಾಟ್ರಿ ಇದೆ, ಡಿಸ್ಪ್ಲೇ ಮತ್ತೆ ಗೇಮಿಂಗ್ ಸಲುವಾಗಿ ಮಿಡ್ ಎಂಡ್ ಅಲ್ಲಿ 18,000 ರೂಪಾಯಿಗೆ ಈ ಪ್ರೊಸೆಸರ್ ಹೇಗಿದೆ, ಇದು ಪರ್ಫಾರ್ಮೆನ್ಸ್ ಏನು, ಹಾಗೆ ಹೇಗೆ ಅಂತ ತುಂಬಾ ಜನ ನನಗೆ ಕ್ವಶನ್ ಕೇಳ್ತಿದ್ರಿ. ಸೊ ಇವತ್ತು ಈ ಫೋನ್ ಹತ್ರ ಪೋಕೋನವರೇ ಕಳ್ಸಿಕೊಡಿದ್ರೆ, ಏನಾದ್ರು ಸ್ಟ್ರೇಟ್ ಫಾರ್ವರ್ಡ್ ಆಗಿ ನನ್ನ ಅನಿಸಿಕೆಗಳು, ಫಸ್ಟ್ ಇಂಪ್ರೆಷನ್, ಅನ್ಬಾಕ್ಸಿಂಗ್ ಮತ್ತೆ 1 to 2 days ಅಲ್ಲಿ ನನ್ನ ಎಕ್ಸ್ಪೀರಿಯನ್ಸ್ ಹೇಗಿತ್ತು ಅಂತ ಸ್ಟ್ರೇಟ್ ಫಾರ್ವರ್ಡ್ ಆಗಿ ನಿಮ್ ಮುಂದೆ ಹೇಳಿದೀನಿ. ಇದೇ ರೀತಿಯಾಗಿ ಪ್ರಾಮಾಣಿಕ ರಿವ್ಯೂಸ್ಗಾಗಿ ನಮ್ಮ ಚಾನಲ್ಗೆ ಸಬ್ಸ್ಕ್ರೈಬ್ ಮಾಡಿ, ಲೈಕ್ ಗಳಿಂದ ಮೋಟಿವೇಟ್ ಮಾಡಿ ಕನ್ನಡಿಗರಿಗೆ. ಮೊದಲನೇದಾಗಿ ನೀವಲ್ಲಿ ಬಾಕ್ಸ್ ನ ನೋಡ್ತಾ ಇರುವಂತದ್ದು ಪೋಕೋ X3 Pro ಅಂತ ಇದೆ. ಹೈ ಪರ್ಫಾರ್ಮೆನ್ಸ್ Qualcomm Snapdragon 860 ಪ್ರೊಸೆಸರ್ ಕೊಡ್ತಿದ್ದಾರೆ. ನಿಜವಾಗ್ಲೂ ಇದ್ರ ಬಗ್ಗೆ ನಾನು ಗೇಮ್ ಟೆಸ್ಟ್ ಎಲ್ಲ ಮಾಡ್ಲಿದ್ದೀನಿ, ಆದಷ್ಟು ಬೇಗ ತಗೊಂಡ್ ಬರ್ತೀನಿ. ಇನ್ನು ಹಿಂದಿನ ಭಾಗ ಇದು 128 GB ಇದೆ, ಸ್ಟೀಲ್ ಬ್ಲೂ ಕಲರ್ ಕಳ್ಸಿಕೊಡಿದ್ದಾರೆ. ಸದ್ಯಕ್ಕೆ ಈ ಸೀಲ್ ನ ಬ್ರೇಕ್ ಮಾಡೋಕ್ಕಿಂತ ಮುಂಚೆ ನಾನು ತುಂಬಾ ಎಕ್ಸೈಟ್ಮೆಂಟ್ ಅಲ್ಲಿ ಇದ್ದೀನಿ. ಎನಿವೇ ಕಟ್ ಮಾಡೇ ಬಿಡೋಣ. ಓಕೆ, ಇವಾಗ ಬಾಕ್ಸ್ನ ಓಪನ್ ಮಾಡೋಣ. ಸೇಮ್ ಫೀಲಿಂಗ್ ಇದೆ ಆಯ್ತಾ, ಪೋಕೋ ಬಾಕ್ಸ್ನ ಮತ್ತೆ ಫೋನ್ ಕೂಡ ನೋಡೋಕೆ ಅದೇ ರೀತಿ ಆಗಿದೆ. ನಾನೆಲ್ಲ ಲಾಂಚ್ ಇವೆಂಟಲ್ಲಿ ನೋಡಿಕೊಂಡೆ. ಸೊ ಮೊದಲನೇದಾಗಿ ಸಿಮ್ ಎಜೆಕ್ಟರ್ ನೋಡ್ತಾ ಇದ್ವಿ, ಅದೇ ಪೇಪರ್ ಗೈಡ್. ಇದು ರೌಂಡ್ ಶೇಪಲ್ಲಿ ನೋಡಿದೀವಿ ಅಂತ ಅಂದರೆ ಅದೇ ಪ್ಯೂರ್ ಟ್ರಾನ್ಸ್ಪರೆಂಟ್ ಒಂದು ಕೇಸ್ ಕವರ್ ನೋಡ್ತಾ ಇದ್ವಿ. ಇನ್ನು ಇದು ನಮ್ಮ ಮೇನ್ ಸ್ಮಾರ್ಟ್ ಫೋನ್. ಸ್ವಲ್ಪ ಈ ಸರ್ತಿ ಲೈಟ್ ವೇಟ್ ಇದೆಯಾ ಆಯ್ತಾ. ಇಲ್ಲಿ ಪೋಕೋ ಅಂತ ನೋಡ್ತಾ ಇದ್ವಿ, ಪ್ಲಾಸ್ಟಿಕ್ ತೆಗಿಯೋಣ. ಸೇಮ್ ಫಸ್ಟ್ ಲುಕ್ ಅಲ್ಲಿ ಪೋಕೋ X3 ಇದೆ, ಬಟ್ ಅಷ್ಟೊಂದು ಹೆವಿ ಇಲ್ಲ, ಇದು ತುಂಬಾ ಲೈಟ್ ವೇಟ್ ಇದೆ. ಪ್ಲಾಸ್ಟಿಕ್ ಕೂಡ ತೆಗಿಯೋಣ. ಸೂಪರ್ ಗುರು, ತುಂಬಾ ಲೈಟ್ ವೇಟ್ ಇದೆ, ಬಟ್ ಸೇಮ್ ಡಿಸೈನ್ ಇದೆ, ಸ್ವಲ್ಪ ಸ್ಲಿಮ್ ಅಂತ ಅನಿಸ್ತಿದೆ. ಇದನ್ನ ಪಕ್ಕ ಕಿಡೋಣ. ಇನ್ನು ಇದನ್ನ ಬಿಟ್ಟರ ಒಳಗಡೆ USB to Type-C ಕೇಬಲ್ ಅಂತ ನೋಡ್ತಾ ಇದ್ವಿ. ಇದನ್ನ ಬಿಟ್ರೆ 33 ವಾಟ್ನ ಶೋಮಿ ಫಾಸ್ಟ್ ಚಾರ್ಜಿಂಗ್ ಪೋಕೋ ಫೋನ್, ಆದರೆ ಶೋಮಿ ಅಡಾಪ್ಟರ್ ಇದೆ. ಸದ್ಯಕ್ಕೆ ಈ ಎಲ್ಲ ಅಸೆಸರೀಸ್ನ ಪ್ಯಾಕ್ ಮಾಡಿ ಸ್ವಲ್ಪ ಹೊತ್ತು ನಾನು ಈ ಫೋನನ್ನು ಯೂಸ್ ಮಾಡಿ ನಿಮ್ಮೊಂದಿಗೆ ಹಾಜರಾಗ್ತೀನಿ. ಫ್ರೆಂಡ್ಸ್, ಲಾಸ್ಟ್ ಟೈಮ್ ನಾನು ಪೋಕೋ X3ನ ಅನ್ಬಾಕ್ಸ್ ಮಾಡಿದ್ದೆ. ಇದೀವಾಗ ಪೋಕೋ X3 Pro ಕೂಡ ನೋಡಕ್ ಸೇಮ್ ಇದೆ. ಅದೇ X3 ಏನೋ ತಗೊಂಡ್ಬಂದಿರ ಅನ್ಕೋಕ್ ಹೋಗ್ಬಿಡಿ. ನಿಜವಾಗ್ಲೂ ಪೋಕೋನವರು ತುಂಬಾ ಸ್ಮಾರ್ಟ್ ಆಗಿ ಡಿಸೈನ್ ಅಲ್ಲಿ ಏನೊಂದು ಹೆವಿಯಾಗಿ ಅಪ್ಗ್ರೇಡ್ ನೋಡ್ತಾ ಇಲ್ಲ, ಬಟ್ ಇದ್ರ ಒಳಗಡೆ ಏನಿದೆ ನಿಜವಾಗ್ಲೂ ಸಖತ್ ಅಪ್ಗ್ರೇಡ್ ಮಾಡಿದ್ರೆ. ಫಸ್ಟ್ ಲುಕ್ ಮತ್ತೆ ಫಸ್ಟ್ ಇಂಪ್ರೆಷನ್ ಅಲ್ಲಿ ಇನ್ ಹ್ಯಾಂಡ್ ಫೀಲ್ ಹೇಗಿದೆ ಅಂತ ಹೇಳಿದ್ರೆ ಪೋಕೋ X3 ಗಿಂತ ತುಂಬಾ ಸ್ಲಿಮ್ಮರ್ ಇದೆ, ಪೋಕೋ X3 ಗಿಂತ ತುಂಬಾ ಲೈಟ್ ವೇಟ್ ಕೂಡ ಇದೆ. ನಾನು ಪೋಕೋ X2 ಯೂಸ್ ಮಾಡ್ತಿದ್ದೆ, ಅದಕ್ಕೆ ಹೋಲಿಸಿದ್ರೆ ಕಂಪ್ಲೀಟ್ ಸೇಮ್ ಟು ಸೇಮ್ ಥಿಕ್ನೆಸ್ನ ನೋಡ್ತಾ ಇದ್ವಿ. ಅದೇ ಡಿಸೈನ್ ಇದೆ, ಅದೇ ರೀತಿಯಾಗಿ ಎಲ್ಲ ಸ್ಪೀಕರ್ಸ್ಗಳು, ಸಿ ಪೋರ್ಟ್ ಎಲ್ಲ ಸೇಮ್ ಟು ಸೇಮ್ ಡಿಸೈನ್ ಇದೆ. ಹೀಗಾಗಿ ನನಗೆ ಇದು 2 ದಿವಸದಲ್ಲಿ ತುಂಬ ಕಂಫರ್ಟೇಬಲ್ ಫೀಲ್ ಕೊಟ್ಟಿದೆ, ಮತ್ತು ಲೈಟ್ ವೇಟ್ ಕೂಡ ಇದೆ. ಆದರೂ ಪೋಕೋನವರು X3 ಆದಮೇಲೆ X3 Proನಲ್ಲಿ ಡಿಸೈನಲ್ಲಿ ಸ್ವಲ್ಪ ಚಿಕ್ಕ ಪುಟ್ಟ ಡಿಸೈನ್ ಆದರೂ ಚೇಂಜಸ್ ಮಾಡಿದ್ರೆ ನಾನು ತುಂಬ ಹ್ಯಾಪಿ ಇರ್ತಿದ್ದೆ. ಬಟ್ ಸ್ಟಿಲ್ ಸ್ವಲ್ಪನಾದರೂ ಡಿಸೈನಲ್ಲಿ ಮತ್ತು ಹೆವಿ ವೇಟಲ್ಲಿ ಇಂಪ್ರೂವ್ ಮಾಡಿದರೆ ಇದು ಒಂದು ರೀತಿ ನನಗೆ ತುಂಬಾ ಖುಷಿ ಆಯಿತು. ಇನ್ನು ಈ ಫೋನ್ ಅಲ್ಲಿರುವಂಥ ಡಿಸ್ಪ್ಲೇ 6.67 ಇಂಚಸ್ ಇರುವಂಥ ಫುಲ್ HD+ 120 Hz ಸ್ಕ್ರೀನ್ ರಿಫ್ರೆಶ್ ರೇಟ್ ಒಂದಿಗೆ 450 ಪೀಕ್ ಬ್ರೈಟ್ನೆಸ್ನ ನೋಡ್ತಾ ಇದ್ವಿ. ಇಷ್ಟಲ್ಲದೆ ಗೊರಿಲ್ಲಾ ಗ್ಲಾಸ್ 6 ಪ್ರೊಟೆಕ್ಷನ್ ಕೊಡ್ತಿದ್ರೆ. ಇದರಲ್ಲಿ ಕೆಲವೊಂದು ಚೇಂಜಸ್ಗಳನ್ನ ಪೋಕೋನವ್ರು ಮಾಡಬೇಕಾಗಿತ್ತು. ಇದರಿರುವಂಥ ವಿವಿಂಗ್ ಆಗಿರಲಿ, ವಿಡಿಯೋ ನೋಡಬೇಕಾದ್ರೆ ಕಲರ್ಸ್ಗಳಾಗಿರಲಿ, ಇನ್ನುಳಿದ ಎಲ್ಲ ಫೀಚರ್ಸ್ಗಳನ್ನ ನಾನು ಇದರಲ್ಲಿ ಖಂಡಿತ ಕಾಣ್ತಾ ಇದ್ದೀನಿ. ಇದು ಬೆಸ್ಟ್ ಡಿಸ್ಪ್ಲೇ ಅಂತ ಕೂಡ ಹೇಳ್ತಾ ಇದ್ದೀನಿ. ಆದರೂ ಮಾರ್ಕೆಟಲ್ಲಿ ಸದ್ಯಕ್ಕೆ ಟ್ರೆಂಡ್ ಚೇಂಜ್ ಆಗಿದೆ. ಇವಾಗ 15-16 ಸಾವಿರ ರೂಪಾಯಿಗೆ ಸೂಪರ್ AMOLED 120 ಕೊಡ್ತಿದ್ದಾರೆ. ಇಲ್ಲಿ ಸ್ವಲ್ಪ ಅಪ್ಗ್ರೇಡ್ ಮಾಡಬೇಕಾಗಿತ್ತು ಅಂತ ನನಗೆ ಅನ್ಸುತ್ತೆ. ಇನ್ನು ಇದರಿಂದ ಸ್ಪೀಕರ್ ಟೆಸ್ಟ್ ನೋಡಬೇಕಾದ್ರೆ ಇಲ್ಲಿ ಒಂದು ಸೆಕೆಂಡ್, ಮೇಲಿನ ಸ್ಪೀಕರ್ ಏನಿದೆ ಇದು ಓಕೆ ಸ್ವಲ್ಪ ಬಜಲ್ನ ಜಾಸ್ತಿ ಕೊಡುತ್ತೆ. ಕೆಳಗಿರುವಂಥ ಸ್ಪೀಕರ್ ಏನಿದೆ ನಿಜವಾಗ್ಲೂ ಇದರ ಕ್ವಾಲಿಟಿ ಮತ್ತೆ ಲೌಡ್ ಆಗಿರುವಂಥ ಸೌಂಡ್ ನೋಡ್ತಾ ಇದ್ವಿ. ಬೇಸ್ ಕೂಡ ತುಂಬಾ ಚೆನ್ನಾಗಿದೆ. ಆದರೂ ಓಕೆ, ಇದರಿರುವಂಥ ಇನ್ನುಳಿದ ಸ್ಪೆಸಿಫಿಕೇಶನ್ಸ್ಗಳು ಕ್ರೇಜಿ ಆಗಿದೆ. ನಾನು ಮೊದಲು ಮ್ಯಾಟ್ರಿಗೆ ಹೋಗಕ್ಕೆ ಇಷ್ಟಪಡ್ತೀನಿ. ಇದರಲ್ಲಿರುವಂಥ ಪ್ರೊಸೆಸರ್ ಸ್ನ್ಯಾಪ್ಡ್ರ್ಯಾಗನ್ 860. ಇದೊಂದು ಈ ಪ್ರೈಸ್ ರೇಂಜಲ್ಲಿ ಹೇಗೆ ಕೊಟ್ಟಿದ್ದಾರಪ್ಪ ಅನ್ನೋದೇ ಒಂದು ಶಾಕಿಂಗ್ ಸುದ್ದಿ. ತುಂಬ ಅಂದರೆ ತುಂಬ ಒಳ್ಳೆ ಕೆಲಸ ಮಾಡಿದ್ದಾರೆ. ಅದು ಸ್ಪೆಷಲಿ ಗೇಮಿಂಗೋಸ್ಕರ 860, ಅದು 640 GB ಯೊಂದಿಗೆ ಅದ್ಭುತ ಪರ್ಫಾರ್ಮೆನ್ಸ್ ಇದೆ. ಸೊ ನೀವೇನಾದರೂ 20,000 ರೂಪಾಯಿಗೆ ಒಂದು ಬೆಸ್ಟ್ ಗೇಮಿಂಗ್ ಚಿಪ್ಸೆಟ್ ಇರುವಂಥ ಫೋನ್ ಹುಡುಕ್ತಿದ್ರ ಅಂತಂದರೆ ಕಣ್ಣು ಮುಚ್ಕೊಂಡು ಇದನ್ನ ತೊಗೊಳ್ಬೋದು. ತುಂಬ ಅಂದರೆ ತುಂಬ ಒಳ್ಳೆ ಗೇಮ್ ಪ್ಲೇನ ಈ ಪ್ರೊಸೆಸರಲ್ಲಿ ನೀವು ಕಾಣ್ಬೋದು. ಇಷ್ಟಲ್ಲದೆ ಇದರಲ್ಲಿ ಗೇಮ್ ಟರ್ಬೋ 3.0 ಅಂತ ಸಪೋರ್ಟ್ ಆಗುತ್ತೆ. ಲಿಕ್ವಿಡ್ ಕೂಲಿಂಗ್ ಟೆಕ್ನಾಲಜಿನ ಕೊಡ್ತಾ ಇದ್ದಾರೆ. ಮತ್ತು UFS
3.1 ಸ್ಟೋರೇಜ್ ನೋಡ್ತಾ ಇದ್ವಿ. ಫ್ಲಾಗ್ಶಿಪ್ ಫೋನ್ಸ್ಗಳಲ್ಲಿ ಈ ಸ್ಟೋರೇಜ್ನ ನೋಡ್ತೀವಿ. ಆದರೂ ಪೋಕೋ ಇಲ್ಲಿ ತುಂಬ ಒಳ್ಳೆ ಕೆಲಸ ಮಾಡಿದ್ರೆ ನಾನು ಗೇಮಿಂಗ್ ಎಕ್ಸ್ಪೀರಿಯನ್ಸ್ನ ನಿಮ್ಮ ಜೊತೆಗೆ ಹೇಗೆ ಶೇರ್ ಮಾಡಲಿ ಅಂತಲೇ ಗೊತ್ತಾಗ್ತಿಲ್ಲ. ನನಗೆ ಯಾವುದೇ ಫ್ರೇಮ್ ಡ್ರಾಪ್ಸ್ ಲ್ಯಾಗ್ ಈ ಪ್ರೈಸ್ ರೇಂಜಲ್ಲಿ ಕೇವಲ 19,000 ರೂಪಾಯಿಗೆ ತುಂಬ ಹ್ಯಾಪಿ ಇದ್ದೀನಿ ಗುರು. ಇದು ದಿ ಬೆಸ್ಟ್ ಗೇಮಿಂಗ್ ಫೋನ್. ಕಣ್ಣು ಮುಚ್ಕೊಂಡು ಗೇಮರ್ಸ್ ಈ ಫೋನ್ ಹತ್ರ ನೋಡ್ಬೋದು. ಇನ್ನು ಯಾವಾಗ ಈ ಫೋನಲ್ಲಿರುವಂಥ ಕ್ಯಾಮ್ರಾ ಬಗ್ಗೆ ನೋಡ್ತೀವಿ, ಇದರಲ್ಲಿ 48 ಮೆಗಾ ಪಿಕ್ಸೆಲ್ನ ಸೋನಿ IMX582 ಸೆನ್ಸರ್ ನೋಡ್ತಾ ಇದ್ವಿ. 8 ಮೆಗಾ ಪಿಕ್ಸೆಲ್ ಅಲ್ಟ್ರಾ ವೈಡ್, 2 ಮೆಗಾ ಪಿಕ್ಸೆಲ್ ಮ್ಯಾಕ್ರೋ ಮತ್ತು ಡೆಪ್ ಸೆನ್ಸರ್ ನೋಡ್ತಾ ಇದ್ವಿ. ಪೋಕೋನವರು ಲಾಸ್ಟ್ ಟೈಮ್ X3ನಲ್ಲಿ ಅದಕ್ಕಿಂತ ಮುಂಚೆ X2ನಲ್ಲಿ 64 ಮೆಗಾ ಪಿಕ್ಸೆಲ್ನ ಸೋನಿ ಸೆನ್ಸರ್ ಇತ್ತು. ಇಲ್ಲಿ ಡೌನ್ ಗ್ರೇಡ್ ಮಾಡಿದ್ದಾರೆ. ಬಟ್ ಆದರೂ ಪೋಕೋನವ್ರು ಏನು ಹೇಳಕ್ಕೆ ಇಷ್ಟಪಡ್ತಾರೆ ಅಂತಂದ್ರೆ ಸ್ನ್ಯಾಪ್ಡ್ರ್ಯಾಗನ್ 860 ಪ್ರೊಸೆಸರ್ ಏನಿದೆ ಇದು ಗೇಮರ್ಸ್ಗೆ ಮತ್ತೆ ಕ್ಯಾಮ್ರಾ ಸಲುವಾಗಿ ಕ್ವಾಲ್ಕಾಮ್ ಅವರು ಇದನ್ನ ಬಿಲ್ಡ್ ಮಾಡಿದ್ದಾರೆ. ಸೊ ಇಲ್ಲಿ ಇಮೇಜ್ ಪ್ರೊಸೆಸಿಂಗ್ಗೆ ಮತ್ತೆ AI ಅಲ್ಲಿ ಇದು ತುಂಬಾ ಹೆಲ್ಪ್ ಮಾಡುತ್ತೆ ಅಂತ ಪೋಕೋನ್ ಹೇಳ್ತಾರೆ. ಸೊ ಇಲ್ಲಿ ಸ್ಕ್ರೀನ್ ಮೇಲೆ ಕೆಲವೊಂದು ಇಮೇಜಸ್ಗಳನ್ನ ನೀವು ಇಲ್ಲಿ ಕಾಣಬಹುದು. ಇಲ್ಲಿ ಇಮೇಜ್ ಪ್ರೊಸೆಸಿಂಗ್ ಮತ್ತೆ ಇದರಲ್ಲಿರುವಂಥ ಆಪ್ಟಿಮೈಸೇಷನ್ ಏನಿದೆ ನಿಜವಾಗ್ಲೂ ತುಂಬ ಒಳ್ಳೆ ಕಲರ್ನ ಪ್ರೊವೈಡ್ ಮಾಡುತ್ತೆ. ನ್ಯಾಚುರಲ್ಗಿಂತ ಸ್ವಲ್ಪ ಬೆಟರ್ ಕಲರ್ನ ಇದು ಬೂಸ್ಟ್ ಮಾಡುತ್ತೆ. ಓವರ್ ಬೂಸ್ಟ್ ಅಂತ ಹೇಳಲ್ಲ, ಕೆಲವೊಂದು ಟೈಮ್ ಗ್ರೀನ್ ಫೋಟೋಸ್ಗಳನ್ನ ಜಾಸ್ತಿ ಬೂಸ್ಟ್ ಮಾಡೋಕ್ಕೆ ಟ್ರೈ ಮಾಡುತ್ತೆ. ಬಟ್ ಒಂದು ಮಿಸ್ಸಿಂಗ್ ಅಂತಂದರೆ ಇದರಲ್ಲಿ ಕ್ಲಾರಿಟಿ ಅಷ್ಟೊಂದು ಹೆವಿ ಕ್ಲಿಯರ್ ಆಗಿ ನನಗೆ ಕಾಣಿಸ್ತಿಲ್ಲ. 48 ಮೆಗಾ ಪಿಕ್ಸೆಲ್ ಆ್ಯಕ್ಚುಲ್ ಆಗಿ ಅದ್ರ ಕೆಲಸ ಮಾಡ್ತಿದೆ. ಬಟ್ ನಾನು ಸ್ವಲ್ಪ ಜಾಸ್ತಿ ಎಕ್ಸ್ಪೆಕ್ಟೇಷನ್ಸ್ಗಳು ಇಟ್ಕೊಳ್ತಿದ್ದೆ. ಆದರೂ ಕಲರ್ಸ್ ಏನು ಚೆನ್ನಾಗಿ ಮ್ಯಾನೇಜ್ ಮಾಡುತ್ತೆ. ಇದು ಈ ಪ್ರೊಸೆಸರೊಂದಿಗೆ ವೆಲ್ ಆಪ್ಟಿಮೈಸ್ಡ್ ಕ್ಯಾಮ್ರಾ ಅಂತ ನನಗೆ ಫೀಲ್ ಆಯಿತು. ಇನ್ನು ಸೆಲ್ಫಿ ಶೂಟರ್ 20 ಮೆಗಾ ಪಿಕ್ಸೆಲ್ ಇದೆ. ಇಲ್ಲಿ ನಾನು ತುಂಬ ಹ್ಯಾಪಿ ಇದ್ದೀನಿ. ಇಲ್ಲಿ ಕಲರ್ಸ್ಗಳು, ಡೈನಾಮಿಕ್ ರೇಂಜ್ ಮತ್ತು ಕ್ಲಾರಿಟಿ ಏನಿದೆ ನಿಜವಾಗ್ಲೂ ಸಖತ್ತಾಗಿದೆ. ಸೆಲ್ಫಿ ಕ್ಯಾಮ್ರಾ ನನಗೆ ತುಂಬ ಇಷ್ಟ ಆಯಿತು. ಇನ್ನು ಸೆಕ್ಯೂರಿಟಿ ಬಗ್ಗೆ ನೋಡೋದಾದ್ರೆ ಇದರಲ್ಲಿ ಸೈಡ್ ಮೌಂಟೆಡ್ ಫಿಂಗರ್ ಪ್ರಿಂಟ್ ಇದೆ ಮತ್ತು ಫೇಸ್ ID ಕೂಡ ಕೊಡ್ತಿದ್ದಾರೆ. ತುಂಬ ಇನ್ಸ್ಟೆಂಟ್ ಆಗಿ ಮತ್ತು ಜಸ್ಟ್ ಫ್ರಾಕ್ಷನ್ ಆಫ್ ಸೆಕೆಂಡ್ಸಲ್ಲಿ ನಾನು ಟಚ್ ಮಾಡಿದ ತಕ್ಷಣ ಇದು ತುಂಬ ಕ್ರೇಜಿ ಫಾಸ್ಟಾಗಿ ಅನ್ಲಾಕ್ ಆಗುತ್ತೆ. X2ಗಿಂತ ನಾನು ಇಲ್ಲಿ ಅಪ್ಗ್ರೇಡ್ ಕಾಣ್ತಿದ್ದೀನಿ. ತುಂಬ ಕ್ವಿಕ್ ಆಗಿ ಅನ್ಲಾಕ್ ಆಗೋದನ್ನು ನೋಡ್ತಾ ಇದ್ದೀನಿ. ಇಷ್ಟಲ್ಲೇ ಔಟ್ ಆಫ್ ದ ಬಾಕ್ಸ್ ಆಂಡ್ರಾಯ್ಡ್ 11 ಒಂದಿಗೆ ನನ್ನ ಹತ್ರ ಇರೋದು 8 128 GB ವೇರಿಯಂಟ್ ಇದೆ. ಇದ್ರ ಬೆಲೆ 21,000 ರೂಪಾಯಿ ಹತ್ರ ಆಗುತ್ತೆ. ಇದೇ ನಿಮಗೆ 6 128 ಅಥವಾ 664 ವೇರಿಯಂಟ್ ಕೂಡ ಸಿಗುತ್ತೆ. ಅದು ಕೇವಲ 19,000 ರೂಪಾಯಿಗೆ ಮತ್ತು 1,000 ರೂಪಾಯಿ ಕ್ಯಾಶ್ ಬ್ಯಾಕ್ ಕೂಡ ಸಿಗುತ್ತೆ. 18,000 ರೂಪಾಯಿಗೆ ಪೋಕೋ X3 ಪ್ರೋನ ಬೆಸ್ಟ್ ಗೇಮಿಂಗ್ ಫೋನ್ ಅಂತ ನೀವು ಚೂಸ್ ಮಾಡ್ಕೋಬಹುದು. ಇನ್ನು ಯಾವಾಗ ಬ್ಯಾಟ್ರಿ ಬಗ್ಗೆ ನೋಡ್ತೀವಿ ಆವಾಗ ಪೋಕೋ X2 ಏನಿತ್ತು ಅದು ಸ್ವಲ್ಪ ಬ್ಯಾಟ್ರಿ ರೇಂಜ್ ಜಾಸ್ತಿ ಆಗೋದನ್ನ ಕಾಣ್ತಿದ್ವಿ. ಫ್ಲಿಪ್ಕಾರ್ಟಲ್ಲೆಲ್ಲ ರಿವ್ಯೂ ನೋಡಿದ್ವಿ. ಅದಾದ ತಕ್ಷಣ ಪೋಕೋ ಮತ್ತು ಯೂಸರ್ ರಿವ್ಯೂನ ತೊಗೊಂಡು ಪೋಕೋ X3ನಲ್ಲಿ 6000 mAh ಬ್ಯಾಟ್ರಿ ಕೊಟ್ಟರು. ಅವಾಗ ಸ್ವಲ್ಪ ದಪ್ಪ ಆಯಿತು ಫೋನ್, ವೇಟ್ ಜಾಸ್ತಿ ಆಯಿತು. ಇದಿವಾಗ ಮತ್ತೆ ಸ್ಮಾರ್ಟ್ ಅಪ್ಗ್ರೇಡೊಂದಿಗೆ 5160 mAh ಒಂದಿಗೆ 33 ವ್ಯಾಟ್ನ ಫಾಸ್ಟ್ ಚಾರ್ಜಿಂಗ್ ಪವರ್ ಅಡಾಪ್ಟರ್ ಕೊಡ್ತಿದ್ರೆ. ಇಲ್ಲಿ 170 ಹರ್ಟ್ಜ್ನ ಸ್ಕ್ರೀನ್ ರಿಫ್ರೆಶ್ ರೇಟ್ ಏನಿದೆ ಇದ್ರ ಸಲುವಾಗಿ ಬ್ಯಾಟ್ರಿ ಜಾಸ್ತಿ ಡ್ರೈನ್ ಆಗ್ತಿತ್ತು. ಇದಿವಾಗ ಸ್ಮಾರ್ಟ್ ಟೆಕ್ನಾಲಜಿಯೊಂದಿಗೆ ಲಿಕ್ವಿಡ್ ಕೂಲಿಂಗ್ ಟೆಕ್ನಾಲಜಿಗೆ ಏನೇನೋ ಅಪ್ಗ್ರೇಡ್ ಮಾಡಿದ್ರಂತೆ. ಇಷ್ಟಲ್ಲದೆ 7 ನ್ಯಾನೋಮೀಟರ್ನ ಚಿಪ್ಸೆಟ್ ಏನಿದೆ. ಇಲ್ಲಿ ಬ್ಯಾಟ್ರಿ ಬಗ್ಗೆ ಅಷ್ಟೊಂದು ಹೆವಿಯಾಗಿ ಯೂಸೇಜಲ್ಲಿ ನನಗೇನು ಇಶ್ಯೂನ ಕಂಡಿಲ್ಲ. ವೆಲ್ ಆಪ್ಟಿಮೈಸ್ಡ್ ಇರುವಂಥ ಪ್ರೊಸೆಸರ್ ಇದೆ. ಅದು ಈ ಪ್ರೈಸ್ ರೇಂಜಲ್ಲಿ 18,000 ರಿಂದ 19,000 ರೂಪಾಯಿಗೆ ಫ್ಲಾಗ್ಶಿಪ್ ಕಿಲ್ಲರ್ ಪ್ರೊಸೆಸರ್ ಕೊಡ್ತಿದ್ದಾರೆ. ಸೊ ಖಂಡಿತ ಗೇಮ್ ಸಲುವಾಗಿ ಕಣ್ಣು ಮುಚ್ಕೊಂಡು ಈ ಫೋನನ್ನು ತೊಗೊಳ್ಬೋದು. ನನಗೇನು ಇಷ್ಟ ಆಗಲಿಲ್ಲ ಅಂತಂದರೆ ಒಂದು ಡಿಸೈನಲ್ಲಿ ಚೇಂಜಸ್ ಮಾಡಬೇಕಾಗಿತ್ತು, ಒಂದು ಡಿಸ್ಪ್ಲೇ. ಇದನ್ನು ಬಿಟ್ಟರೆ ಕ್ಯಾಮ್ರಾದಲ್ಲಿ ನಾನು ಓಕೆ ಅಂತ ಹಾಕೋಬೋದು. ಬಜೆಟ್ಗಿಂತ ಸ್ವಲ್ಪ ಇನ್ನೂ ಅಪ್ಗ್ರೇಡ್ ಮಾಡಿದರೆ ಇನ್ನಷ್ಟು ಬೆಟರ್ ಇರ್ತಿತ್ತು. ಆದರೂ ಇದು ಗೇಮಿಂಗ್ ಸಲುವಾಗಿ ಗೇಮರ್ಸ್ಗೆ ಫೋನ್. ಖಂಡಿತ ಗೇಮರ್ಸ್ ಕಣ್ಣು ಮುಚ್ಕೊಂಡು ಈ ಫೋನನ್ನು ತೊಗೊಳ್ಬೋದು. ಇದು ನನ್ನ ಪ್ರಾಮಾಣಿಕ ಅನಿಸಿಕೆ. ಫಸ್ಟ್ 2 ಡೇಸ್ನಲ್ಲಿರುವಂಥ ಫಸ್ಟ್ ಇಂಪ್ರೆಷನ್ ಅಂತ ಹಾಕೋಬೋದು. ಆದಷ್ಟು ಬೇಗ ಫುಲ್ ರಿವ್ಯೂ ಕೂಡ ತೊಗೊಂಡು ಬರೋಕ್ಕೆ ಟ್ರೈ ಮಾಡ್ತೀನಿ. ಸಿಗೋಣ ಮುಂದಿನ ವಿಡಿಯೋಲಿ. ಅಲ್ಲಿ ಗೈಸ್, ಸಿ ಯು ಇನ್ ದ ನೆಕ್ಸ್ಟ್ ಒನ್. ನಮಸ್ಕಾರ.